ಅವರ ಬಗ್ಗೆ ಮಾತಾಡಲಿಕ್ಕೆ ಅವರ ಸಂಬಂಧಿಯೂ ಆಗಿರ್ತಕ್ಕಂಥ ಅಂದರೆ ಚೆನ್ನಮ್ಮ ಅವರು ಇವರಿಗೆ ಚಿಕ್ಕಮ್ಮ ಆಗಬೇಕು, ನಂಜಮ್ಮ ಅವರು ಇಲ್ಲೇ ದೇವೇಗೌಡರ ಮನೆ ಪಕ್ಕದಲ್ಲೇ ಅವ್ರ ಮನೆ ಇದೆ. ಇವ್ರಿಗೇನು ವಿಷಯಗಳು ಗೊತ್ತು ಚೆನ್ನಮ್ಮ ಅವ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಚೆನ್ನಮ್ಮ ಅವರು ತಮ್ಗೆ ಏನಾಗಬೇಕು? ಚಿಕ್ಕಮ್ಮ ಆಗಬೇಕು. ಹೇಗೆ ಇಲ್ಲಿ ಚೆನ್ನಮ್ಮ ಅವ್ರು ಬಂದಾಗೆಲ್ಲ ನಿಮ್ಮನ್ನು ಭೇಟಿ ಆಗ್ತಿದ್ರಾ? ನಿಮ್ಮ ಅವರ ನಡುವೆ ಹೊಸ ಒಡನಾಟ ಹೆಂಗಿತ್ತು? ಮನೆ ಕಟ್ಟಿದ ಮುಂಚೆ ನಮ್ಮ ಮನೆಗೆ ಬರೋರು. ಇವಾಗ ನಾವು ಹೋದ್ವಿ ಮಾತಾಡ್ಸ್ಕೊತೀವಿ ದೇವಸ್ಥಾನದಲ್ಲಿ ಅಲ್ಲಿ ಅಲ್ಲ. ಹಾಂ, ಚೆನ್ನಾಗಿ ಮಾತಾಡೋದು. ಈಗ ಚೆನ್ನಮ್ಮ ಅವ್ರ ಊರಿಗೆ ಬಂದಾಗ ನೀವು ಹೋಗ್ತಿದ್ರಿ, ಮಾತಾಡ್ತಿದ್ರಿ, ಹೇಗೆ ಎಲ್ಲರೂ ಯಾವ ರೀತಿ ಪ್ರೀತಿಯಿಂದ ಮಾತಾಡ್ತಿದ್ರಾ? ಚೆನ್ನಾಗಿ ಮಾತಾಡ್ಸೋರು ಎಲ್ಲರನ್ನೂ ಏನು ಎಂತ ಅಂತ ಎಲ್ಲ ಕೇಳೋರು ಮಾಡೋರು ಮಟ್ಟೋರು ಎಲ್ಲರ ಬಗ್ಗೆನೂ ಮಾತಾಡೋದು. ನಿಮ್ಮೂರಿನ ಸೊಸೆ ನಿಮಗೆ ಚಿಕ್ಕಮ್ಮ ಆಗಬೇಕು, ದೊಡ್ಡ ಎತ್ತರಕ್ಕೆ ಬೆಳೆದಂಥ ದೇವೇಗೌಡರ ಪತ್ನಿಯಾಗಿರ್ತಾರೆ. ಆದರೂ ಕೂಡ ಅವರು ಎಲ್ಲರನ್ನು ಬಂದು ಸಾಮಾನ್ಯರನ್ನು ಮಾತಾಡ್ಸಿದ್ರಲ್ಲ? ಮಾತಾಡೋರು, ಚೆನ್ನಾಗಿ ಮಾತಾಡೋರು. ನಾವು ಹೋಗಿ ಮಾತಾಡ್ಸ್ಕೊಂಬರೀವು. ಹೋಗಿ ಇನ್ನು ದೇವಸ್ಥಾನದ ಹತ್ರಕ್ಕೆ ಹೋಗಿವಲ್ಲ, ಅಲ್ಲೇ ಮಾತಾಡಿವೋ ಇದು ಮಾಡಿವು. ಈಗ ಅವ್ರು ತೀರ್ಕೊಂಡಿದ್ದಾರೆ ಅಂದಾಗ ನಿಮಗೆ ಎಲ್ರಿಗೂ ಬೇಜಾರಾಗುತ್ತೆ ಸಹಜವಾಗಿ ಅಲ್ವಾ? ಈಗ ಇಲ್ಲಿ ಬರ್ತಾ ಇದ್ರು, ಊರಿನ ಏಳಿಗೆಗೂ ಕೂಡ ಸಾಕಷ್ಟು ಶ್ರಮ ಪಡ್ತಾ ಇದ್ರು, ಎಲ್ಲ ಮಾಡ್ತಾಯಿದ್ರು. ಏನು ಮಾಡ್ತಾರೆ ಹಿಂಗೆ ಆಗ್ಬಿಡ್ತು. ಬಂದು ಮಾತಾಡೋರು ಮುಟ್ಟೋರು ಎಲ್ಲ ಮಾಡೋದು. ಆ ಮನೆ ಕಟ್ಟಿದ ಮುಂಚಿತ ನಮ್ಮ ಮನೆಗೆಲ್ಲ ಬಂದು ಹೋಗೋದು. ಬಂದು ಹೋಗೋದು, ಮಾತಾಡ್ಸಿ ಹೋಗೋದು. ಅವರು ನಮ್ಮ ಯಜಮಾನ್ರಿಗೂ ಚಿಕ್ಕವನ ಮಗಳೇ ಅಲ್ವಾ, ಅಕ್ಕಲ್ವಾ, ಬಂದು ಮಾತಾಡ್ಸಿ ಹೋಗೋದು. ಇವರು ದೇವಸ್ಥಾನಕ್ಕೆ ಬಂದಾಗೆಲ್ಲ ಹೋಗಿ ಮಾತಾಡ್ಸ್ಕೊಂಬರೋದು. ಈಗ 2001ನೇ ಇಸ್ವಿನಲ್ಲಿ ದೇವಸ್ಥಾನಕ್ಕೆ ಪೂಜೆ ಬಂದಿರ್ತಾರೆ ಯಾರು, ಚೆನ್ನಮ್ಮ ಅವರು. ಆ ಟೈಮಲ್ಲಿ ಅವ್ರ ಮೇಲೆ ಆಸಿಡ್ ದಾಳಿ ಆಗ್ಬಿಡುತ್ತೆ. ಆಗ ನಿಮ್ಮ ಮನೆಯವರು ಅಲ್ಲೇ ಇದ್ರಂತೆ ಅಲ್ವಾ? ಅಲ್ಲೇ ಇದ್ರು. ಇಂಥವ್ರು ಹಾಕಿದ್ರು ಅನ್ನೋದು ಗೊತ್ತಾಗಲಿಲ್ಲ. ಚಂಬಲ್ ತಂದ್ರಂತೆ, ಹಾಕಿದ್ರು ಅನ್ನೋದು ಗೊತ್ತಾಗಲಿಲ್ಲ. ಚಿಕ್ಕ ದೇವಸ್ಥಾನ ಆವಾಗ, ಇಷ್ಟು ದೊಡ್ಡ ದೇವಸ್ಥಾನ ಆಗಿರಲಿಲ್ಲ. ಹಾಕಿದ್ದು ಗೊತ್ತಾಗಲಿಲ್ಲ. ಯಾರು ಹಾಕಿದ್ರು ಯಾರು ಬಿಟ್ಟರು ಅನ್ನೋದು ಗೊತ್ತಾಗಲಿಲ್ಲ. ಕೊನೆ ಕಾರಲ್ಲಿ ಕರ್ಕೊಂಡು ಹೋಗಿ ಬಿಟ್ರು. ಏನವತ್ತು ಶಿವರಾತ್ರಿ ಹಬ್ಬದ ದಿನ ಯಾವಾಗಲೂ ಹಬ್ಬಕ್ಕೆಲ್ಲ ಪೂಜೆಗೆ ಇಲ್ಲಿಗೆ ಬರ್ತಿದ್ರು ಅವರು? ಇವಾಗಲೂ ಸಖತ್ ಚೆನ್ನಾಗಿ ಬರ್ತಾರೆ ಎಲ್ಲ. ಅವ್ರ ಪೂಜೆ ಆದಮೇಲೆ ನಮಗೆ ಪೂಜೆ ಮಾಡಿಕೊಡ್ತಿದ್ರು. ನಮಗೆ ಪೂಜೆ ಮಾಡಿಸೋರಿಲ್ಲ. ಚೆನ್ನಾಗಿ ಮಾಡ್ಕೊಂಡಿದ್ದಾಗ ಅವರು ಸಂಜೆ ಮಾಡಿಸೋರು, ನಾವು ರಾತ್ರಿ ಮಾಡಿಸಿದ್ವು. ಎಲ್ಲ ಊರೆಲ್ಲ ಸೇರಿದ್ರು. ಚಿಕ್ಕ ದೇವಸ್ಥಾನ ಅಲ್ವಾ, ಯಾರು ಹಾಕಿದ್ರು ಯಾರು ಬಿಟ್ಟರು ಅನ್ನೋದು ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಅವ್ರಿಗೆ ತುಂಬ ಗಾಯ ಎಲ್ಲ ಆಗ್ಬಿಟ್ಟಿತ್ತಲ್ವಾ? ಆಗ ಎಲ್ಲ ಕರ್ಕೊಂಡು ಹೋಗ್ಬಿಟ್ರು. ಆವಾಗಲೇ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಈಗ ಕೊನೆಯದಾಗಿ ನೀವು ಚೆನ್ನಮ್ಮ ಅವ್ರನ್ನ ಯಾವಾಗ ನೋಡಿದ್ರಿ, ನೆನಪಿದೆಯಾ ನಿಮಗೆ? ಏನು ಮಾತಾಡಿದೆ ಚೆನ್ನ? ಎಲೆಕ್ಷನ್ನಿಗೆ ಬಂದಿದ್ರಲ್ಲ, ಆಗ ಗೌಡ್ರು ಅವರು ಮನೇಲಿದ್ರಲ್ಲ, ನಾವೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದು. ಅದೇ ಕೊನೆ, ಮತ್ತಿನ್ನೆಲ್ಲೂ ಸಿಕ್ಕಿರಲಿಲ್ಲ. ಇಲ್ಲ, ಬಂದು ಪೂಜೆ ನಮ್ಮನೆಯವ್ರು ಹೋಗಿದ್ರು, ನಾವು ಹೋಗಿರಲಿಲ್ಲ. ದೇವಸ್ಥಾನಕ್ಕೆ ಪೂಜೆ ಬಂದರು ಗೌಡ್ರು ಅವ್ರೂ, ನಾವು ಹೋಗಲಿಲ್ಲ. ಈಗ ಒಂದು ಹಬ್ಬ ಇರಲಿ, ಈಗ ಶಿವರಾತ್ರಿ ಹಬ್ಬ ಇರ್ಬೋದು, ಅಥವಾ ಮನೆ ದೇವರ ಕಾರ್ಯಕ್ರಮ ಇದ್ದರೆ ಮನೆ ದೇವರಲ್ವಾ, ಇಲ್ಲಿ ಪೂಜೆಗೆ ಬಂದೇ ಬರ್ತಿದ್ರು. ಮತ್ತು ಈ ಊರಲ್ಲಿ ಯಾರ್ದಾರು ಮದುವೆ ಇದ್ರು ಬರೋರಾ? ರೇವಣ್ಣವ್ರು ಬರ್ತಾರರು, ಗೌಡ್ರು ಬರ್ತಾರಲ್ಲ, ರೇವಣ್ಣವ್ರು ಬಂದು ಹೋಗ್ತಾರೆ. ರೇವಣ್ಣರೇ ಬಂದು ಹೋಗ್ತಿದ್ರು ಪೂಜೆಗೆಲ್ಲ. ನಮ್ಮ ಹಿರಿ ಮಗನ ಮದುವೆಲ್ಲೇ ಬಂದದ್ದೇ ಕೊನೆ. ಬಂದು ಹೋಗಿತ್ತು. ಇನ್ನು ಮತ್ತೆ ಈಚೆಗೆ ಮದುವೆಗಳಿಗೆ ಬಂದಿರಲಿಲ್ಲ. ಇಲ್ಲಿ ಬಂದಾಗ ಇಲ್ಲಿ ಮುಂಚೆ ಮನೆ ಇರಲಿಲ್ಲ, ಈಗ ಮನೆ ಕಟ್ಟಿದ್ದಾರೆ. ಬಂದಾಗ ಇಲ್ಲೆಲ್ಲ ಉಳ್ಕೊಳ್ತಾರೆ ದೇವೇಗೌಡರು, ಚೆನ್ನಮ್ಮ ಎಲ್ಲ? ಉಳ್ಕೊಳಕಲ್ಲ. ಆವಾಗಲೇ ನರಸೀಪುರಕ್ಕೆ ಹೋಗ್ಬಿಡ್ತಾರೆ, ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಈಗಲೂ ವಿಶ್ರಾಂತಿ ತಗೊಳಕ್ಕೆ ಮಾತ್ರ ಮನೇಲಿರ್ತಾರೆ, ಹೋಗಿ ಬಿಡ್ತಾರೆ. ಇರೋದಲ್ಲ, ಹುಷಾರಿರಕ್ಕಲ್ಲ ಅಂತ ಇರೋಕ್ಕಲ್ಲ, ಹೋಗ್ತಾರೆ. ಈಗ ಅವರ ಮೃತದೇಹ ಬರ್ತಾ ಇದೆ, ನೀವು ದರ್ಶನಕ್ಕೆ ಎಲ್ಲರೂ ಕೂಡ ಊರಿನ ಜನ ಎಲ್ಲ ಹೋಗ್ತೀರಿ ದರ್ಶನ ಮಾಡಿ? ಎಲ್ಲ ಹೋಗ್ತೀವಿ. ಗೌಡ್ರು ಬಂದರೆ ಎಲ್ಲ ಬರ್ತಾರೆ, ಊರೆಲ್ಲ ಬರ್ತೈತಿ ಜನ, ಊರೆಲ್ಲ ಬರ್ತಾರೆ. ನಾವು ದರ್ಶನ ಆಗ್ತದೆ ಅಂತಲೇ ಕಾಯ್ತಾ ಇದ್ದೀವಿ, ಬರಲಿ ಅಂತಲೇ. ಬರ್ತಾರೆ ಅಂತಲೇ. ಬರ್ದವ್ರು ಇನ್ನೂ ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ತಂದು ಹೊಲ ತಕೊಂಡು ಬರಬೇಕು. ಇದು ನಂಜಮ್ಮ ಅವರ ಮಾತುಗಳು. ಅಂದರೆ ಸಂಬಂಧದಲ್ಲೂ ಕೂಡ ಅವ್ರಿಗೆ ರಿಲೇಷನ್ ಆಗಬೇಕು ಅವರು, ಜೊತೆಗೆ ಊರಿನ ಸೊಸೆ ಚೆನ್ನಮ್ಮ ಅವರು. ಹಾಗಾಗಿ ಅವರು ಬಂದಾಗ ಎಲ್ಲರೂ ಕೂಡ ಅತ್ಯಂತ ಆಪ್ತತೆಯಿಂದ ಮಾತಾಡಿಸ್ತಾಯಿದ್ರು. ಅವ್ರ ಅಗಲಿಕೆ ಸಹಜವಾಗಿಯೇ ಎಲ್ಲರೂ ಕೂಡ ನೋವು ತಂದಿದೆ. ಆ ಒಂದು ಘಟನೆ ಅಂತೂ ಇಡೀ ಊರಿಗೆ ಕೂಡ ಒಂದು ರೀತಿ ಆಘಾತ ತರಿಸಿತ್ತು, 2001ರ ಘಟನೆ. ಈಗ ಅವರು ನಮ್ಮನ್ನು ಅಗಲಿದ್ದಾರೆ ಅಂತಕ್ಕಂಥ ನೋವು ಎಲ್ಲರಿಗೂ ಕೂಡ ಇದೆ ಅಂತಕ್ಕಂಥದ್ದನ್ನು ನಂಜಮ್ಮ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.